ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಆಶಾ. ಹೇಗಿದ್ರೆ ಎಲ್ಲ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾವ ವಿಷಯಕ್ಕೆ, ನೀವು ಯಾರನ್ನು ಮನಸಾರ ಪ್ರೀತಿ ಮಾಡ್ತಾ ಇದ್ದೀರೋ ಆ ಪರ್ಸನ್ ನಿಮ್ಮ ಬಗ್ಗೆ ಈ ಕ್ಷಣದಲ್ಲಿ ಏನು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಓಕೆ, ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯನ್ನು ನಿಮ್ಮ ಮನಸ್ಸಲ್ಲಿ ಒಂದು 3 ಬಾರಿ ಅವರ ಹೆಸರನ್ನು ನೆನ್ಪು ಮಾಡಿಕೊಂಡು ಈ ರೀಡಿಂಗ್ ನೋಡಬೇಕಾಗುತ್ತೆ. ಆ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ, ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು. ಇಲ್ಲಿ ವ್ಯಾಕ್ಸ್ ಹೇಗೆ ಅಂದರೆ ಫಾಸ್ಟಾಗಿ ಕರಗ್ತಾ ಇರೋದನ್ನು ನೋಡ್ತಾ ಇದ್ದರೆ ನಿಮ್ಮ ಫಾಸ್ಟ್ ಎನರ್ಜಿ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಆಗಿತ್ತು. ಓಕೆನಾ, ನೀವು ಮೊದಲನೇ ಭೇಟಿಯಾದ ಕ್ಷಣ ತುಂಬಾ ಸ್ಮಾರ್ಟ್ ಆಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದಾಗ ಒಂದು ದೊಡ್ಡ ಹೋಪ್ ತಂದಿತ್ತು. ಓಕೆ, ನಿಮ್ಮಿಬ್ಬರ ನಡುವೆ ಒಂದು ಸ್ಪೆಷಲ್ ಕನೆಕ್ಷನ್ ಇತ್ತು. ಮಾತುಗಳು, ಕಣ್ಣೋಟ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ರೀತಿ ಎಲ್ಲವೂ ತುಂಬ ಪರ್ಫೆಕ್ಟ್ ಅನಿಸಿತ್ತು. ನೀವು ಅವರ ಜೊತೆ ಇದ್ದಾಗ ನಿಮಗೊಂದು ಕಂಫರ್ಟ್ ಹಾಗೂ ಸೆಕ್ಯೂರ್ಡ್ ಫೀಲ್ ಆಗ್ತಾಯಿತ್ತು. ಓಕೆ, ಆದರೆ ಸ್ವಲ್ಪ ದಿನಗಳಿಂದ ಇದ್ದಕ್ಕಿದ್ದಂತೆ ನಿಮ್ಮಿಬ್ಬರ ನಡುವೆ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿದೆ. ಇಲ್ಲಿ ವ್ಯಾಕ್ಸ್ನಲ್ಲಿ ಡಾರ್ಕ್ ಕಾಣ್ತಾ ಇದೆ, ಡಾರ್ಕ್ ಸ್ಪಾಟ್ಸ್ ಜಾಸ್ತಿ ಕಾಣ್ತಾ ಇದೆ. ಇಲ್ಲಿ ಎಂ ಅಕ್ಷರದವರು ಯಾರಾದರೂ ನೋಡ್ತಾ ಇದ್ರೆ ಅಂದರೆ ಇದು ನಿಮಗೆ ರೆಸನೇಟ್ ಆಗುತ್ತೆ. ಎ ಅಕ್ಷರದವರಿಗೆ. ಓಕೆ, ಈ ಸಮಯದಲ್ಲಿ ಆ ಪರ್ಸನ್ ನಿಮ್ಮಿಂದ ದೂರ ಹೋದರೂ ಸಹಿತ ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲಿದ್ದ ಪ್ರೀತಿ ಮಾತ್ರ ಕಡಿಮೆ ಆಗಿಲ್ಲ. ಆದರೆ ಪರಿಸ್ಥಿತಿ ಅವ್ರನ್ನೇನು ಮಾಡ್ತಾ ಇದೆಯಪ್ಪ ಅಂತ ಹೇಳಿದರೆ ಮೌನವಾಗಿಸ್ತಿದೆ. ತುಂಬ ಪ್ರೀತಿ ಇದೆ, ಅವ್ರು ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ. ಇಲ್ಲಿ 6 ಅಕ್ಷರ ಕಾಣ್ತಾ ಇದೆ, ಎ ಅಕ್ಷರ ಕಾಣ್ತಾ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ ಯಾರ್ದಾದ್ರೂ 1 ಇತ್ತು ಅಂತ ಹೇಳಿದರೆ ನಿಮಗೂ ಸಹಿತ ಇದು ಆಗುತ್ತೆ. ಇಲ್ಲಿ ಪಿ ಅಕ್ಷರದವರು ಇದ್ದಾರೆ. ನಿಮ್ಮ ಮಧ್ಯೆ ಒಂದು ಬಾಂಡಿಂಗ್ ಹೇಗಿತ್ತಪ್ಪ ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು. ಆದರೆ ಇವಾಗ ಮೌನವನ್ನು ನೋಡ್ತಾ ಇದ್ದೀರ. ಇಲ್ಲಿ ಮಧ್ಯದಲ್ಲಿ ತುಂಬ ಕ್ಲಿಯರಾಗಿ ಒಂದು ಹಾರ್ಟ್ ಶೇಪ್ ಕಾಣ್ತಾ ಇದೆ, ಕೆಲವೊಂದು ಲೈನ್ಸ್ ಕಾಣ್ತಾ ಇದೆ. ಪ್ರೆಸೆಂಟ್ ಎನರ್ಜಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಪರ್ಸನ್ ಈ ಕ್ಷಣದಲ್ಲಿ ನಿಮ್ಮ ಬಗ್ಗೆಯೇ ನಿರಂತರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ನನಗೇನೂ ಆಗಿಲ್ಲ ಅನ್ನೋ ಥರ ಕಾಣಿಸ್ಕೊಂಡ್ರು. ಒಳಗಡೆ ಮಾತ್ರ ತುಂಬ ಒಂಥರ ಬೇರೆ ಥರನೇ ಫೀಲ್ ನೋಡ್ತಾ ಇದ್ದಾರೆ. ನಿಮ್ಮ ನೆನಪುಗಳು ಅವರನ್ನು ತುಂಬ ಕಾಡ್ತಾ ಇವೆ. ಇಲ್ಲಿ ಒಂದು ಕಡೆ ಅಷ್ಟೇ ಕರಗ್ತಾ ಇದೆ. ಅಂದರೆ ಇಲ್ಲಿ ಒನ್ ಸೈಡ್ ಲವ್ ಏನಾದರೂ ಇತ್ತು ಅಂತ ಹೇಳಿದರೆ ಅವರು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ, ಬಟ್ ನೀವು ಅವ್ರನ್ನ ಅವಾಯ್ಡ್ ಮಾಡ್ತಾನೇ ಬಂದಿದ್ದೀರ. ಓಕೆನಾ, ಅವ್ರನ್ನ ಅವಾಯ್ಡ್ ಮಾಡ್ತಾನೆ ಬಂದಿದ್ದೀರ. ಆದರೂ ಸಹಿತ ಅವ್ರಿಗೆ ಅದು ಗೊತ್ತಿದ್ದು ಸಹಿತ ನಿಮ್ಮ ಜೊತೆ ತುಂಬಾ ಕನೆಕ್ಟ್ ಆಗಿದ್ದಾರೆ. ಇಲ್ಲಿ ಎಲ್ ಅಕ್ಷರದವ್ರು ಇರ್ಬೋದು, ಎಮ್ ಅಕ್ಷರದವ್ರು ಇರ್ಬೋದು. ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಕ್ಕಿಂತ ನೀವು ಅವ್ರ ಬಗ್ಗೆ ಏನೋ ಒಂಥರ ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಏನಾದರೂ ಇದ್ದಾರಾ ಅಥವಾ ಏನೋ ಅವ್ರ ಬಗ್ಗೆ ಏನೋ ಆಲೋಚನೆ, ನನಗೆ ಈ ಸಮಯದಲ್ಲಿ ಈ ರೀತಿ ನೋಡ್ಕೋಬಾರ್ದಿತ್ತು, ಅನಗತ್ಯವಾಗಿ ದೂರಾದ ಆಲೋಚನೆ ಮಾಡ್ತಾ ಇರೋದು ಅಂತ ಒಂಥರ ಟೆನ್ಷನ್ ತಗೋತಾ ಇರೋದು ಏನೋ ನೀವು ಇದು ಮಾಡ್ತಾಯಿದ್ದೀರ. ಬಟ್ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಅವರು ನಿಮ್ಮ ಪ್ರೊಫೈಲ್ಗಳನ್ನು ಇದು ಬ್ಲಾಕ್ ಮಾಡಿದ್ರು ಸಹಿತ, ಮಾತು ಬಿಟ್ಟಿದ್ರು ಸಹಿತ ಬೇರೆ ರೀತಿಯಲ್ಲಿ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಹೇಗಿದ್ದೀರಾ, ನೀವು ಯಾರ ಜೊತೆ ಇದ್ದೀರಾ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ಅವರಲ್ಲಿದೆ. ಓಕೆ, ಇಲ್ಲಿ ಅವರು ನಿಮ್ಮನ್ನು ತುಂಬಾ ಸ್ಟ್ರಾಂಗ್ಲಿ ಪ್ರೀತಿ ಮಾಡ್ತಾ ಇದ್ದಾರೆ. ಏಕೆಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ವ್ಯಾಕ್ಸ್ ಹೇಗೆ ಉರಿತಾ ಇದೆ ಅಂತ ಹೇಳಿ. ತುಂಬಾ ಖುಷಿ ಇದೆ ಅವರಿಗೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಇರಬೇಕು ಅನ್ನುವಂಥ ಫೀಲ್ ತುಂಬಾ ಇದೆ. ಮತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ ಒಂದು ಸ್ವಲ್ಪ ಕೋಪ ಹಠ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ.
ಮತ್ತು ನಿಮ್ಮ ಮೇಲಿರುವಂತಹ ಪ್ರೀತಿಯನ್ನು ಕಂಟ್ರೋಲ್ ಮಾಡಲು ಅವರಿಂದ ಸಾಧ್ಯವಾಗ್ತಿಲ್ಲ. ನಿಮ್ಮ ಜೊತೆಗಿದ್ದಂತಹ ಸಿಹಿ ಕ್ಷಣಗಳನ್ನೆಲ್ಲ ಪದೇ ಪದೇ ನೆನೆಸ್ಕೊಳ್ತಾ ಇರುವಂಥದ್ದು. ನಿಮ್ಮ ಜೊತೆ ಮತ್ತೆ ಹಳೆಯ ರೀತಿಯಲ್ಲಿ ಮಾತನಾಡಬೇಕು, ನಿಮ್ಮನ್ನು ಹಗ್ ಮಾಡಬೇಕು, ನಿಮ್ಮನ್ನು ಒಂದು ತೀವ್ರವಾದಂತಹ ಆಸೆ ಅವರಲ್ಲಿದೆ. ಅಂದರೆ ನಿಮ್ಮನ್ನು ಬೇಗ ಯಾವಾಗ ನಾನು ಕನೆಕ್ಟ್ ಆಗ್ತೀನಿ, ನಿಮ್ಮ ಜೊತೆ ಯಾವಾಗ ಮಾತಾಡ್ತೀನಿ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು. ಇನ್ನು ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ. ಇನ್ನು ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಮುಂದಿನ ದಿನಗಳಲ್ಲಿ ನೋಡೋಣ. ಇಲ್ಲಿ ವ್ಯಾಕ್ಸು ನಿಮಗೆ ನೋಡ್ತಾ ಇದ್ದೀರಾ ಅನಿಸುತ್ತೆ, ಒಂದೊಂದು ಸಾಲಾಗಿ ಕಾಣ್ತಾ ಇದೆ. ಅಂದರೆ ಇಲ್ಲಿ ನಿಮಗೆ ಒಂದು ದಾರಿ ಕಾಣ್ತಾ ಇದೆ. ತುಂಬ ಬೇಗನೆ, ಅಂದರೆ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅವರಿಂದ ಒಂದು ಕಾಲ್ ಬರುವಂಥದ್ದಾಗಿರ್ಬೋದು ಅಥವಾ ಮೆಸೇಜ್ ಬರುವಂಥದ್ದಾಗಿರ್ಬೋದು ಸಾಧ್ಯತೆ ಹೆಚ್ಚಾಗಿದೆ. ಒಂದು ಸರಿಪಡಿಸ್ಕೋಬೇಕು, ನಮ್ಮಿಬ್ಬರ ಮಧ್ಯೆ ಇರುವಂತಹ ಸಮಸ್ಯೆಗಳನ್ನು ಸರಿಪಡಿಸ್ಕೋಬೇಕು. ನಿಮ್ಮ ನಡುವೆ ಇದ್ದಂಥ ಸಣ್ಣ ಪುಟ್ಟ ಜಗಳಗಳನ್ನೆಲ್ಲ ಮರೆತು ನಿಮ್ಮಿಬ್ಬರ ಒಂದು ಹತ್ತಿರ, ಅಂದರೆ ನಿಮ್ಮ ಹತ್ತಿರ ಬಂದವರು ಸಾರಿ ಕೇಳುವಂಥದ್ದಾಗಿರ್ಬೋದು, ಮಾತನಾಡಬೇಕು ಅಂತ ಹೇಳುವಂಥದ್ದಾಗಿರ್ಬೋದು, ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇರುವಂಥದ್ದು ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು. ಈ ಬಾರಿ ಅವ್ರು ನಿಮ್ಮ ಬಳಿ ಬಂದಾಗ ಸಂಬಂಧವನ್ನು ಯಾವ ರೀತಿ ಅಂತ ತುಂಬಾ ಸ್ಟ್ರಾಂಗಾಗಿ ನಿಮ್ಮನ್ನು ಹಿಡಿದಿಟ್ಕೊಳ್ಳುವಂಥದ್ದು, ನಿಮ್ಮಿಬ್ಬರ ನಡುವೆ ಕ್ಲಾರಿಟಿ ಸಿಗುತ್ತೆ, ಹಾಗೆ ಪರಸ್ಪರ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ವ್ಯಾಕ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ 3 ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ನಿಮ್ಮ ಲಕ್ಕಿ ನಂಬರ್ ಆಗಿರ್ಬೋದು. ಯಾರಾದರೂ ನೋಡ್ತಾ ಇದ್ದರೆ ಇದು ಸಹಿತ ನಿಮಗೆ ರೆಸ್ನೇಟ್ ಆಗುತ್ತೆ. ಮತ್ತು ಇಲ್ಲಿ ಓಮ್ ಅಂತ ಕಾಣ್ತಾ ಇದೆ. ಖಂಡಿತವಾಗಿ ಇಲ್ಲಿ ಯೂನಿವರ್ಸ್ ಬ್ಲೆಸ್ಸಿಂಗ್ ನಿಮ್ಮ ಇಬ್ಬರ ಮಧ್ಯೆ ಒಂದು ಪ್ರೀತಿ ಬಾಂಡಿಂಗನ್ನು ಇನ್ನೂ ಹೆಚ್ಚು ಮಾಡ್ತಾ ಇದೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಓಕೆ, ಹಾರ್ಟ್ ಸಿಂಬಲ್ ಇಲ್ಲಿ ನೋಡಿ ನೀವು ಕಾಣ್ತಾ ಇರ್ಬೋದು. ನಿಮ್ಮ ಇಬ್ಬರ ಮಧ್ಯೆ ಒಂದು ಕನೆಕ್ಷನ್ ಇದೆ, ಒಂದು ಬಾಂಡಿಂಗ್ ಇದೆ, ಒಂದು ಪ್ರೀತಿ ಇದೆ. ಆ ಪ್ರೀತಿ ಹೇಗಿದೆಯಪ್ಪ ಅಂತ ಹೇಳಿದರೆ ತುಂಬಾ ಸ್ಟ್ರಾಂಗ್ ಇದೆ. ಇಲ್ಲಿ ಡೇಟ್ ಆಫ್ ಬರ್ತ್ 10 ಇರುವಂತಹ ವ್ಯಕ್ತಿನೂ ಸಹಿತ ನೋಡ್ತಾ ಇದ್ದರೆ ಖಂಡಿತವಾಗಿ ಇದು ನಿಮಗೂ ಸಹಿತ ರೆಸ್ನೇಟ್ ಆಗುತ್ತೆ. ತುಂಬ ಕ್ಲಾರಿಟಿ ಇದೆ ನಿಮ್ಮಿಬ್ಬರ ಮಧ್ಯೆ ಒಂದು ಕ್ಲಾರಿಟಿ ಆಗುವಂತಹ ಕ್ಷಣ ಬರ್ತಾ ಇದೆ, ಸಮಯ ಬರ್ತಾ ಇದೆ ಅಂತ ಹೇಳ್ಬೋದು. ಓಕೆ, ನೀವು ಯಾವುದೇ ಕಾರಣಕ್ಕೂ ದೂರ ಆಗುವಂತಹ ಪ್ರಸಂಗಗಳಿಲ್ಲ. ನೀವಿಬ್ಬರು ಬೇಗನೆ ಕನೆಕ್ಟ್ ಆಗ್ತೀರಾ. ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇದೆ. ಆ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ಇಲ್ಲಿ ಹಾರ್ಟ್ ಸಿಂಬಲ್ ತುಂಬಾ ಬರ್ತಾ ಇದೆ. ಥ್ಯಾಂಕ್ ಯು. ಏಕೆಂದರೆ ನಿಮ್ಮಿಬ್ಬರ ಮಧ್ಯೆ ತುಂಬ ಪ್ರೀತಿ ಇದೆ. ಬಟ್ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಗಿರ್ಬೋದು ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದು ಕಟ್ ಆಗಿದೆ ಅಂತಲೂ ಹೇಳ್ಬೋದು. ಖಂಡಿತವಾಗಿಯೂ ಇಲ್ಲಿ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಜೊತೆ ತುಂಬಾ ಸ್ಟ್ರಾಂಗ್ಲಿ ಅವರು ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಎದುರಿಗೆ ಆಗಿರುವಂತಹ ವ್ಯಕ್ತಿ ಆ ರೀತಿ ಇರುವಂತಹ ವ್ಯಕ್ತಿ ಅಲ್ಲ ಅವರು. ಬಟ್ ಅವರಲ್ಲಿರುವಂತಹ ಕೋಪ ಆಗಿರ್ಬೋದು, ಸಿಟ್ಟಾಗಿರ್ಬೋದು, ಅವರಲ್ಲಿರುವಂಥ ಹಠ ಸ್ವಭಾವ ಆಗಿರ್ಬೋದು ನಿಮಗೆ ಇಷ್ಟೊಂದು ನೋವನ್ನು ಕೊಡ್ತಾ ಇರುವಂಥದ್ದು. ಆದರೆ ಅವರು ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ತಾ ಇರುವಂಥದ್ದು, ಬೇರೆ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇರುವಂಥದ್ದು, ನಿಮಗೆ ಕನೆಕ್ಟ್ ಮಾಡ್ತಾ ಇರುವಂಥದ್ದು, ಈ ರೀತಿಯಾದಂತಹ ಸರ್ಚಿಂಗ್ ನಡೀತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಇಷ್ಟು ಪ್ರೀತಿಸ್ತಾ ಇದ್ದಾರೆ ಅಂದರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇದು ನಿಮ್ಮ ಲೈಫಲ್ಲಿ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. ಅದು ನಿಮ್ಮಿಬ್ಬರ ಮಧ್ಯೆ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ. ಅಂದರೆ ನೀವು ಮೊದಲು ಭೇಟಿಯಾಗಿದ್ರಲ್ಲ ಆ ಕ್ಷಣದಲ್ಲೇ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಇತ್ತು. ಆ ಬಾಂಡಿಂಗ್ ಇವಾಗಲೂ ಇದೆ, ಅದೇ ಕಂಟಿನ್ಯೂ ಆಗಿದೆ. ಬಟ್ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ನೀವು ಯೋಚನೆ ಮಾಡ್ತಾ ನೀವು ದೂರ ಆಗಿರುವಂಥ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಅನುಭವಿಸ್ತಾ ಇರುವಂಥದ್ದು, ಅಥವಾ ಬೇರೆ ಯಾವುದೋ ವ್ಯಕ್ತಿ ಥರ್ಡ್ ಪಾರ್ಟಿ ಯಾರೋ ಇಲ್ಲಿ ಬಂದಿರುವಂಥದ್ದಾಗಿರ್ಬೋದು. ನಿಮ್ಮಿಬ್ಬರ ಮಧ್ಯೆ ಒಂದು ಬಿರುಕನ್ನು ತಂದಿರುವಂಥದ್ದಾಗಿ ಇಲ್ಲಿ ಕಾಣ್ತಾ ಇದೆ. ಮತ್ತು ಇನ್ನೇನು ಮೆಸೇಜ್ ಬರ್ತಾ ಇದೆ, ಖಂಡಿತವಾಗಿಯೂ ಇಲ್ಲಿ ಎಷ್ಟೊಂದು ಹಾರ್ಟ್ ಸಿಂಬಲ್ಸ್ ಬಂದಿದೆ ಅಂದರೆ ನೀವು ತುಂಬಾ ಲಕ್ಕಿ. ಯಾಕೆಂದರೆ ಇದು ಒಂದು ಕಾರ್ಮಿಕ್ ಎನರ್ಜಿ ಅಂತ ಹೇಳ್ಬೋದು. ಖಂಡಿತವಾಗಿ ಇಲ್ಲಿ ನೀವು ಈ ಜನ್ಮ ಅಲ್ಲ, ನೀವು ಎಷ್ಟೋ ಜನ್ಮಗಳಿಂದನೂ ಸಹಿತ ಅದೇ ಪ್ರೀತಿನ ಇಟ್ಕೊಂಡು ಬಂದಿರುವಂಥವ್ರು ಆಗಿರ್ಬೋದು. ಯಾಕೆಂದರೆ ನೀವು ನೋಡಿ ಇಲ್ಲಿ ತುಂಬಾ ಹಾರ್ಟ್ ಸಿಂಬಲ್ಸ್ ಇದೆ. ಓಕೆ, ಥ್ಯಾಂಕ್ ಯು.
ಥ್ಯಾಂಕ್ ಯು. ಇಲ್ಲಿ ವ್ಯಾಕ್ಸು ಸಹಿತ ನೀವು ನೋಡ್ತಾ ಇದ್ದೀರಾ, ತುಂಬಾ ಸ್ಟ್ರಾಂಗಾಗಿ ಉರಿತಾ ಇದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಅಂತಹ ಬಾಂಡಿಂಗ್ ಇದೆ. ಇಲ್ಲಿ ಸ್ವಲ್ಪ ನೀವು ತಪ್ಪು ಮಾಡ್ಕೊಂಡಿರ್ಬೋದು, ಓಕೆ ಪರವಾಗಿಲ್ಲ. ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಕಮೆಂಟ್ ಸೆಷನ್ನಲ್ಲಿ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಕ್ಲೈಮಿಂಗ್ 111 ಅಂತ ಹೇಳಿ ಸಹಿತ ಕಮೆಂಟಲ್ಲಿ ಹಾಕೋದ್ರಿಂದ ಇಲ್ಲಿ ಒಂದು ನಿಮಗೆ ನಿಮ್ಮ ಪರ್ಸನ್ ಅಂದರೆ ಒಂದು ಎನರ್ಜಿನ ಪಡ್ಕೋತೀರಾ, ಅಥವಾ ನಿಮ್ಮ ಪರ್ಸನ್ ಹೆಸರಿನ ಮೊದಲ ಅಕ್ಷರವನ್ನು ಸಹಿತ ಇಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಪ್ರೀತಿ ಮತ್ತು ಸಂತೋಷ ಎಷ್ಟೇ ಇರಲಿ, ಎಷ್ಟೇ ಇದು ತೊಂದರೆ ಆಗಿರ್ಬೋದು, ಅದು ಬೇಗ ನಿಮ್ಮ ಹತ್ತಿರ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇದರಲ್ಲಿ ಟ್ಯಾರೋದಲ್ಲಿ ನೋಡೋಣ, ಟ್ಯಾರೋ ಏನು ಗೈಡೆನ್ಸ್ ಮಾಡುತ್ತೆ ನಿಮಗೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಥ್ಯಾಂಕ್ ಯು ವ್ಯಾಕ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸಿಂಬಲ್ಸ್ ನೋಡಿ, ಇಲ್ಲಿ ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ನಿಮಿಷ. ಓಕೆ, ಇಲ್ಲಿ ಟ್ಯಾರೋ ಏನು ಹೇಳುತ್ತೆ, ಟ್ಯಾರೋ ಸಂದೇಶ ಏನಿದೆ ನಿಮಗೆ, ಟ್ಯಾರೋ ಮುಖಾಂತರ ನಿಮಗೆ ಯಾವ ಎನರ್ಜಿ ಕೊಡ್ತಾ ಇದ್ದಾರೆ. ಓಕೆ, ಇಲ್ಲಿ ವ್ಯಾಕ್ಸಲ್ಲಿ ಒನ್ ನಂಬರ್ ಇದ್ದರು ಅಂದರೆ 10 ಇರುವಂಥವರು, ಅಥವಾ 8, 3 ಮತ್ತು ALM ಈ ರೀತಿಯಾದಂತಹ ಸಿಂಬಲ್ಸ್ನು ಸಹಿತ ನೀವು ನೋಡಿದ್ದೀರಾ. ಇದು ಡೈರೆಕ್ಟ್ ಅವರಿಗೆ ಸಹಿತ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಕಮೆಂಟ್ ಸೆಷನ್ನಲ್ಲಿ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಅಥವಾ ಕ್ಲೈಮಿಂಗ್ 1111 ಅಂತ ಸಹಿತ ಕಮೆಂಟ್ ಮಾಡ್ಬೋದು. ಹಾಗೆಯೇ ನಿಮ್ಮ ಪರ್ಸನ್ ಮೊದಲನೇ ಅಕ್ಷರದ ಲೆಟರನ್ನು ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಈ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತ ಆದಷ್ಟು ಬೇಗ ಆ ವ್ಯಕ್ತಿ ನಿಮ್ಮನ್ನು ಇನ್ನೂ ಹತ್ತಿರ ಆಗುವಂಥದ್ದು ಸಹಿತ ಇದೆ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ರೀಡಿಂಗ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ಅಲ್ಲಿ ನಿಮಗೆ ಹೇಳಿದಂಗೆ ಸ್ವಲ್ಪ ನಿಮ್ಮ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನೀವು ಇಬ್ಬರು ಸ್ವಲ್ಪ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಎಷ್ಟು ವಿಚಾರಗಳಿಗೆ ನಿಮ್ಮಿಬ್ಬರ ಮಧ್ಯೆ ಒಂದು ಬೇರೆ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಅಡ್ಡಿ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ತುಂಬಾ ಕಿರಿಕಿರಿ ಆಗಿರ್ಬೋದು. ಆದರೆ ಇಲ್ಲಿ ಹೇಳ್ತಾ ಇದೆ, ಈ ಪೇಜ್ ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಿಬ್ಬರ ಮಧ್ಯೆ ತುಂಬಾ ಒಳ್ಳೆಯ ಬಾಂಡಿಂಗ್ ಇದೆ, ಪ್ರೀತಿ ಇದೆ, ಮೆಚೂರಿಟಿ ಇದೆ. ನೀವಿಬ್ಬರು ಅರ್ಥ ಮಾಡ್ಕೊಳ್ಳುವಂತಹ ಶಕ್ತಿ ನಿಮಗೆ ಯೂನಿವರ್ಸಿಂದ ಬ್ಲೆಸ್ಸಿಂಗ್ ಆಗಿದೆ. ಆಮೇಲೆ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ಅಚೀವ್ ಮಾಡೋದಕ್ಕೂ ಸಹಿತ ನೀವು ಮುಂದೆ ಹೋಗ್ತಾ ಇದ್ದೀರಾ. ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥ ರೀತಿ ತುಂಬಾ ಚೆನ್ನಾಗಿದೆ. ಯಾಕೆಂದರೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಟಿದ್ದಾರೆ, ಕಾಳಜಿ ಇಟ್ಟಿದ್ದಾರೆ. ಮುಂದಿನ ಫ್ಯೂಚರ್ ಬಗ್ಗೆಯೂ ಸಹಿತ ಅಷ್ಟೇ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಾನು ಮುಂದೆ ಹೀಗೆ ಇರಬೇಕು, ನಾನು ಇದೇ ರೀತಿ ಮಾಡಬೇಕು, ನಾನು ಅವಳಿಗೆ ಏನು ಕೇಳ್ತಾಳೆ ಅದನ್ನೆಲ್ಲ ನಾನು ಕೊಟ್ಟು ಅವಳನ್ನು ಪ್ರೀತಿಯಿಂದ ನೋಡ್ಕೋಬೇಕು, ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ನೀವಿಬ್ಬರು ಚೆನ್ನಾಗಾದರೆ, ನೀವಿಬ್ಬರು ಚೆನ್ನಾಗೇ ಆಗ್ತಾ ಇದ್ದೀರಾ ಅಂತ ಹೇಳಿದರೆ, ಇಲ್ಲಿ ಆ ವ್ಯಕ್ತಿಯಿಂದ ಬೇರೆ ವ್ಯಕ್ತಿಗಳನ್ನು ಸಹಿತ ಒಂದು ಜಲಸ್ ಪಡುವಂತಹ ಎನರ್ಜಿನೂ ಇಲ್ಲಿ ಕಾಣ್ತಾ ಇದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ, ಆ ಎನರ್ಜಿನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಯಾಕೆಂದರೆ ಬೇರೆ ವ್ಯಕ್ತಿಗಳ ದೃಷ್ಟಿ ನಿಮ್ಮಿಬ್ಬರ ಮೇಲೆ ಬೀಳದೇ ಇರಲಿ. ನೀವು ಎಷ್ಟೇ ಪ್ರೀತಿಯಿಂದ ಬೇರೆ ವ್ಯಕ್ತಿ ಎಷ್ಟೇ ನಿಮಗೆ ತೊಂದರೆ ಕೊಡ್ತಾ ಇದ್ರು ಸಹಿತ ಇಲ್ಲಿ ಬ್ಲೆಸ್ಸಿಂಗ್ ಅನ್ನೋದಿದೆ, ನಿಮ್ಮ ನಿರ್ಧಾರಗಳ ಮೇಲೆ ನಿಂತಿದೆ. ನಿಮ್ಮಿಬ್ಬರ ಬಾಂಡಿಂಗ್ ಹೇಗಿದೆಯಪ್ಪ ಅಂತ ಹೇಳಿದರೆ, ಯೂನಿವರ್ಸ್ ಬ್ಲೆಸ್ಸಿಂಗು ಇದೆ, ಮತ್ತು ನಿಮ್ಮಿಬ್ಬರ ನಿರ್ಧಾರಗಳಿಂದನೂ ಸಹಿತ ಇದು ನಿಂತಿದೆ ಅಂತಲೂ ಸಹಿತ ಹೇಳ್ಬೋದು. ಏನೇ ಆಗಲಿ, ಯಾರೇ ಬರಲಿ, ಏನೇ ವಿಚಾರ ಆಗಿರಲಿ, ನಿಮ್ಮಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಒಳ್ಳೆ ಹೊಂದಾಣಿಕೆ ಇದೆ. ಆ ಪ್ರತಿಯೊಂದನ್ನು ನೀವು ಇಬ್ಬರು ಸಹಿತ ಕೂತು ಬಗೆಹರಿಸ್ಕೊಳ್ಳೋದ್ರಿಂದ ನಿಮ್ಮ ಬಾಂಡಿಂಗ್ ಇನ್ನೂ ತುಂಬ ಸ್ಟ್ರಾಂಗ್ ಆಗುತ್ತೆ. ನಿಮ್ಮಿಬ್ಬರ ಮಧ್ಯೆ ತುಂಬಾ
ಖುಷಿ ಅನ್ನೋದನ್ನು ನೋಡ್ತೀರಾ, ಸಂತೋಷವನ್ನು ನೋಡ್ತೀರಾ, ಮುಂದಿನ ಫ್ಯೂಚರಲ್ಲಿ ಸಹಿತ ನೀವು ಅಷ್ಟೇ ಚೆನ್ನಾಗಿರ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೂ ಒಂದು ಎಚ್ಚರಿಕೆ ಏನಪ್ಪ ಅಂತ ಹೇಳಿದರೆ, ನಿಮ್ಮಿಬ್ಬರ ಮಧ್ಯೆ ಒಬ್ಬ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ದೃಷ್ಟಿ ಬೀಳದೇ ಇರುವಷ್ಟು ನೀವು ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗದೇ ಇರೋ ಥರ ನೀವು ನೋಡ್ಕೊಳ್ಳಿ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಆರ್ಕೇಂಜಲ್ ರಫೇಲ್ ಅವರು ನಿಮಗೆ ಮಾರ್ಗದರ್ಶನ ಅಂದರೆ ಗೈಡ್ ಮಾಡ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಸೂಚಿಸ್ತಾ ಇದ್ದಾರೆ. ಆ ವ್ಯಕ್ತಿಯ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಥರದ ದೃಷ್ಟಿ ಬೀಳದೇ ಇರಲಿ ಅಂತ ಹೇಳಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ರೀಡಿಂಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.